ಹಾಯ್ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ಇವತ್ತು ಕಾಲೇಜಿಗೆ ಲೇಟ್ ಆಯಿತು ಅಂತ ಜಲ್ದಿ ಎದ್ದು ರೆಡಿಯಾಗಿ ಹೊರಟೆ. ಹೊರಗಡೆ ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಆದರೂ ಪರವಾಗಿಲ್ಲ ಹೊರಡೋಣ ಅಂತ ಮಳೆಲೇ ಹೊರಟೆ. ಅಲ್ಲಿ ನೋಡಿದರೆ ಫಸ್ಟ್ ಪೀರಿಯಡ್ ಲೀಜರ್ ಇತ್ತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನೆಕ್ಸ್ಟ್ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಸ್ಕಿಟ್ನ ರೆಡಿ ಮಾಡ್ತಾಯಿದ್ರು. ನಾನು ಕೂಡ ಅದೇ ಸ್ಕಿಟ್ಟಲ್ಲಿರೋದ್ರಿಂದ ನಾನು ಜಾಯ್ನ್ ಆದೆ. ಸ್ಕಿಟ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲೇ ಮಧ್ಯಾಹ್ನ ಆಗಿತ್ತು. ನನಗೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಇವತ್ತು ಯಾವ ಹೋಟ್ಲಿಗೆ ಹೋಗೋಣ ಅಂತ ಥಿಂಕ್ ಮಾಡಿದಾಗ ನನಗೆ ನೆನಪಾಗಿದ್ದೆ MCC B ಬ್ಲಾಕಲ್ಲಿರೋ ಸಬ್ಜಿ ಸರ್ಗಮ್ ಹೋಟ್ಲು. ಇದು ಪ್ಯೂರ್ ವೆಜಿಟೇರಿಯನ್ ಅಂತಲೇ ಹೇಳ್ಬೋದು. ಹಾಗೆ ಈ ಹೋಟ್ಲು ಹೊರಗಡೆಯಿಂದ ತುಂಬ ಚಿಕ್ಕದು ಅನಿಸುತ್ತೆ, ಬಟ್ ಒಳಗಡೆ ತುಂಬ ದೊಡ್ಡದಾಗಿದೆ. ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಹೋಟೆಲಲ್ಲಿ ರೆಸ್ಪಾನ್ಸ್ ಆಗಲಿ ಸರ್ವಿಸ್ ಆಗಲಿ ತುಂಬ ಚೆನ್ನಾಗಿದೆ. ನನಗಿಷ್ಟ ಆಯಿತು. ಮತ್ಯಾಕೆ ತಡ ಅಂತ ಮೆನು ಕಾರ್ಡ್ ತರಿಸ್ಕೊಂಡು ನನಗೇನು ಬೇಕೋ ಅದನ್ನು ಆರ್ಡ್ರ್ ಮಾಡಿಕೊಂಡೆ. ನಾನು ಫಸ್ಟ್ ಆರ್ಡ್ರ್ ಮಾಡಿದ್ದೆ ಮಶ್ರೂಮ್ ನೀಲಗಿರಿ ಮಂಚೂರಿಯನ್. ಇದಂತೂ ಸ್ಪೈಸಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾರ್ಮಲ್ ಊಟಕ್ಕೆ ಬಂದರೆ ಕಫ್ತಾ ಆ್ಯಂಡ್ ಬಟರ್ ನಾನ್ ಆರ್ಡ್ರ್ ಮಾಡಿದೆ. ಕಫ್ತಾ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ರೈಸ್ಗೆ ಬಂದರೆ ಮಶ್ರೂಮ್ ಬಿರಿಯಾನಿನ ಆರ್ಡ್ರ್ ಮಾಡಿದೆ. ಇಷ್ಟೆಲ್ಲ ತಿಂದರೂ ಹೊಟ್ಟೆ ಯಾಕೋ ಸ್ವಲ್ಪ ಖಾಲಿ ಇದೆ ಅಂತ ಅನ್ನಿಸ್ತು. ಆ ಖಾಲಿನ ಫಿಲ್ ಮಾಡೋಕ್ಕೆ ನಾನು ಆರ್ಡ್ರ್ ಮಾಡಿದ್ದೆ ಹಾಟ್ ಚಾಕ್ಲೇಟ್ ಐಸ್ ಕ್ರೀಮ್. ಈ ಹಾಟ್ ಚಾಕ್ಲೇಟ್ ಐಸ್ ಕ್ರೀಮ್ ತಿಂತ ಇವತ್ತಿನ ಈ ಫುಡ್ ವ್ಲಾಗಿಗೆ ನಾನು ಕೊಡ್ತಿರೋ ರೇಟಿಂಗ್ಸ್ 4/5. ನೀವು ಈ ಹೋಟೆಲ್ಗೆ ಹೋಗಿದ್ರೆ ಫುಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಾಸ್ಟ್ ಮಾತ್ರ ಹೈ ಇದೆ. ಇವತ್ತಿನ ಈ ಫುಡ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.